ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು JNM ನರ್ಸಿಂಗು, BS ನರ್ಸಿಂಗು ಮತ್ತು ಪ್ಯಾರಾಮೆಡಿಕಲ್ಗಳಲ್ಲಿ ಅಡ್ಮಿಷನ್ಗಳನ್ನು ತೊಗೊತಾ ಇದ್ದೀರಿ. ಸೊ ಅಂಥ ವಿದ್ಯಾರ್ಥಿಗಳು ಏನಂದರೆ ಹಾಸ್ಟೆಲ್ ಅಪ್ಲಿಕೇಶನ್ಸ್ಗಳಿವೆ ಕಾಯ್ತಾ ಇರುವಂಥದ್ದು. ಯಾವಾಗ ಬಿಡ್ತಾರೆ ಅಪ್ಲಿಕೇಶನ್ ಅಂತ ಕೇಳ್ತಾ ಇದ್ದೀರಿ. ಆದರೆ ಈಗಾಗಲೇ ಅಪ್ಲಿಕೇಶನ್ಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ರನ್ನಿಂಗಲ್ಲಿದೆ. SHP ಮೂಲಕ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನಲ್ಲಿ ಏನು ಮಾಡ್ತಾಯಿದ್ದಾರಪ್ಪ ಅಂತಂದರೆ, ಈಗ ನಾರ್ಮಲ್ ಡಿಗ್ರಿ ನಾರ್ಮಲ್ ಇದ್ದವ್ರಿಗೆ, ಆಮೇಲೆ ಮತ್ತು PUC SSLC ನಂತರ ಇರುವಂಥ PUC ವಿದ್ಯಾರ್ಥಿಗಳಿಗೆ ಕೂಡ ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ ಅಪ್ಲಿಕೇಶನ್ಗಳನ್ನು ಬಿಟ್ಟು ಕ್ಲೋಸು ಕೂಡ ಮಾಡ್ತಾಯಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ನನಗೆ ಕೇಳಿರುವಂಥ ಒಂದು ವಿದ್ಯಾರ್ಥಿ, ಸರ್ ನೋಡಿ ಇಲ್ಲಿ ಮೈನಾರಿಟಿ ಮತ್ತು ಟ್ರೈಬ್ ವೆಲ್ಫೇರ್ಸ್, ಟ್ರೈಬ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ನವ್ರಿಗೆ ಇಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರಲ್ಲ ಪೋಸ್ಟ್ ಮ್ಯಾಟ್ರಿಕ್ಸ್ದು. ಸೊ ಇದು ಯಾರಿಗೆ ಬರುತ್ತೆ ಅಂತ ನನಗೆ ಒಂದು ಇದನ್ನು ಸ್ಕ್ರೀನ್ಶಾಟನ್ನು ಹಾಕಿದ್ರು. ನಾನು ಇದನ್ನು ಸರ್ಚ್ ಮಾಡಿಕೊಂಡು ನೋಡಿದೆ. ಇದು 15/9/2029 ತನಕ ಮತ್ತು 31/8/2000 ಇದೇ ತಿಂಗಳು ಟ್ರೈಬ್ ವೆಲ್ಫೇರ್ದವ್ರಿಗೆ ಇದೇ ತಿಂಗಳು ಕೊನೆ ವಾರ. ಅದಾದ ನಂತರ ಇದು ಇವ್ರುಗಳಿಗೆ ಯಾರುಗಳಿಗೆ ಅಂದರೆ ಮೈನಾರಿಟಿ ವೆಲ್ಫೇರ್ದವರಿಗೆ ಇದು ಏನಾಗಿದೆ ಅಂದರೆ 15/9 ಅಂದರೆ ಮುಂದಿನ ತಿಂಗಳು 15ನೇ ತಾರೀಕು ತನಕ ಟೈಮನ್ನು ಕೊಟ್ಟಿರುವಂಥದ್ದು. ಸೊ ಇದು ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಇದ್ದಿದ್ದರೆ ನಮಗೆ ಏನಾಗ್ಬಿಡ್ತಿತ್ತು, ಪ್ಯಾರಾಮೆಡಿಕಲು, JNM ನರ್ಸಿಂಗು, ಆಮೇಲೆ BS ನರ್ಸಿಂಗ್ದವ್ರಿಗೆ ಮತ್ತು ನಮ್ಮ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗ್ತಿತ್ತು. ಬಟ್ ಇಲ್ಲಿ ಜಸ್ಟ್ ಓಪನ್ ಇಟ್ಟಿದ್ದಾರೆ. ಇದು ಎಲ್ಲರಿಗೂ ಕೂಡ ಓಪನ್ ಇದೆ ಅದು, ಹೌದಾ. ಆದರೆ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದರೆ ಅದು ಓಪನ್ ಆಗ್ತಾ ಇಲ್ಲ. ನಾನು ಕೂಡ ಟ್ರೈ ಮಾಡಿ ನೋಡಿದೆ. ಒಂದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿದು ಅಪ್ಲಿಕೇಶನ್ ಹಾಕಲಿಕ್ಕೆ ಟ್ರೈ ಮಾಡಿ ನೋಡಿದಾಗ ಅದು ಓಪನ್ ಆಗ್ತಾ ಇಲ್ಲ, ಅಂದರೆ ಇದರಲ್ಲಿ ತೊಗೊತಾ ಇಲ್ಲ. ಇದು ಮೇ ಬಿ ಜನರಲ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಇರುತ್ತೆ. ಓಕೆ, ಸೊ ಈ ಡೇಟ್ ಕೊಟ್ಟಿದ್ದಾರಲ್ಲ, ಇದು ಜನರಲ್ ವಿದ್ಯಾರ್ಥಿಗಳು ಅಂದರೆ ಈಗ BA BCom BSc ಆಗಿರುವಂಥವ್ರುಗಳಿಗೆ ಇದು ಮೇ ಬಿ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು. ಆದರೆ ನಮ್ಮ ವಿದ್ಯಾರ್ಥಿಗಳು ಏನಾದರೂ ಇನ್ ಕೇಸ್ ಆಫ್ ಈ ಒಂದು ಅಪ್ಲಿಕೇಶನ್ ಪ್ರೊಫೆಷ್ನಲ್ ಕೋರ್ಸನ್ನು ಹೊರತುಪಡಿಸಿ ಬೇರೆ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅಂತಂದರೆ, ಪ್ರೊಫೆಷ್ನಲ್ ಕೋರ್ಸ್ಗಳು ಯಾವಾಗಲೂ ನವಂಬರ್ ಟು ನವಂಬರ್ ಇರ್ತವೆ, ಹೌದು, ಅಕಾಡೆಮಿಕ್ ಇರುತ್ತೆ. ಅದೇ ನೀವು ನಾರ್ಮಲ್ ಈಗ ಅಪ್ಲಿಕೇಶನ್ ಏನಾದರೂ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ನೀವು ಜನರಲ್ ವಿದ್ಯಾರ್ಥಿಗಳ ಜೊತೆಗೆ ಹಾಸ್ಟೆಲಲ್ಲಿ ಇರಬೇಕಾಗತ್ತೆ. ಜನರಲ್ ವಿದ್ಯಾರ್ಥಿ ಅಂದರೆ ಈಗ BA ವಿದ್ಯಾರ್ಥಿಗಳು, BA BCom ಅವ್ರದ್ದು ಏನಿರುತ್ತೆ ಅಂದ್ರೆ ಕಂಡೀಷನು, ಅವ್ರದ್ದು ಜೂನ್ ಅಂತ ಇರುತ್ತೆ ಅಕಾಡೆಮಿಕ್ ಇಯರ್. ಜೂನ್ ಅಂತ ಮೇ ಟು ಮೇ, ಜೂನ್ ಟು ಜೂನ್ ಈ ಥರ ಇರುತ್ತೆ. ಸೊ ಇವಾಗ ಇನ್ ಕೇಸ್ ಆಫ್ ನಿಮ್ಗೆ ಈ ವರ್ಷ ಅಡ್ಮಿಷನ್ ತೊಗೊಂಡು ನಿಮ್ಗೇನು ಕೇಸ್ ಆಫ್ ಏನಾದರೂ ಅವರು ಜೂನಿಗೆ ಹೊರಗಡೆ ಹಾಕಿದರೆ ನೀವು ಅಲ್ಲಿ PG ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದರ ಪ್ರಕಾರ ನಾರ್ಮಲ್ ಡಿಗ್ರಿ ಪ್ರಕಾರ ಜೂನ್ ಮಂತಲ್ಲಿ ಎಕ್ಸಾಮ್ಸ್ ಇರ್ತವೆ. ಅವರು ಮುಂದೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಹೊರಗಡೆ ಹಾಕಿಬಿಡ್ತಾರೆ. ಸೊ ಈ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಹಿಂದೆ ಒಂದು 2 ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಬೇರೆ ಬಿಡ್ತಾ ಇದ್ದಾರೆ ಅಪ್ಲಿಕೇಶನ್ಗಳನ್ನು. ಆಮೇಲೆ ಇವ್ರುಗಳಿಗೆ ನಾರ್ಮಲ್ ಡಿಗ್ರಿಯವ್ರು ಕೂಡ ಬೇರೆ ಬಿಡ್ತಾ ಇದ್ದಾರೆ. ಬಟ್ ಇಲ್ಲಿ ಟ್ರೈ ಮಾಡಿ ನೋಡಿ, ಇಲ್ಲಿ ಬಂದರೆ ನಿಮಗೆ ಓಕೆ, ಹೌದಾ. ಇಲ್ಲಿ ಬರಲಿಲ್ಲಪ್ಪ ಅಂತಂದರೆ ನೀವು ಪ್ರೊಫೆಷ್ನಲ್ ಕೋರ್ಸ್ ಅಂತ ಬಿಡ್ತಾರೆ, ಅಲ್ಲಿ ತನಕ ಕಾಯಬೇಕಾಗತ್ತೆ.